ಡ್ಯಾಂ ಕ್ರಸ್ಟ್ ಗೇಟ್ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ. ಮಧುವಣಗಿತ್ತಿಯಂತೆ ಇದೀಗ ಕಂಗೊಳಿಸ್ತಾ ಇದೆ ತುಂಗಭದ್ರಾ ಡ್ಯಾಂ. ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಮಧುವಣಗಿತ್ತಿಯಂತೆ ತುಂಗಭದ್ರಾ ಡ್ಯಾಂ ಕಂಗೊಳಿಸ್ತಾ ಇದೆ ಇದೀಗ. 3 ರಾಜ್ಯಗಳ ಸಿಎಂಗಳಿಂದ ಲೋಕಾರ್ಪಣೆ ಕಾರ್ಯಕ್ರಮ ಆಗುವಂತದ್ದು. ಸಿಎಂ ಡಿಕೆಶಿ, ಚಂದ್ರಬಾಬು ನಾಯ್ಡು, ರೇವಂತ್ ರೆಡ್ಡಿ ಮೂವರು ಕೂಡ ಭಾಗಿಯಾಗ್ತಾರೆ. ಕೇಂದ್ರ ಜಲಸಂಪನ್ಮೂಲ ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಟಿಬಿ ಡ್ಯಾಂಗೆ 33 ಹೊಸ ಕ್ರಸ್ಟ್ ಗೇಟ್ ಅನ್ನು ಅಳವಡಿಕೆ ಮಾಡಲಾಗಿದೆ. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆಯನ್ನ ಮಾಡ್ತಾ ಇರುವಂತದ್ದು. ಡ್ಯಾಂ ತಜ್ಞ ಕನ್ನಯ್ಯ ನೇತೃತ್ವದಲ್ಲಿ ಗೇಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಈಗ ಆಲ್ರೆಡಿ ಸಕಲ ಸಿದ್ಧತೆಗಳು ಆಗಿರುವಂತದ್ದು. 500 ಪೊಲೀಸ್ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ ಸಜ್ಜಾಗಿದೆ. ಈ ಸಂದರ್ಭದಲ್ಲಿ ಟಿಬಿ ಡ್ಯಾಂಗೆ 33 ಹೊಸ ಕ್ರಸ್ಟ್ ಗೇಟ್ಗಳನ್ನ ಅಳವಡಿಕೆ ಮಾಡಲಾಗ್ತಾ ಇರುವಂತದ್ದು. 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. ಡ್ಯಾಂ ತಜ್ಞರಾದಂತಹ ಕನ್ನಯ್ಯ ನೇತೃತ್ವದಲ್ಲಿ ಗೇಟ್ ಅನ್ನ ಅಳವಡಿಕೆ ಮಾಡಲಾಗ್ತಾ ಇದೆ. 3 ರಾಜ್ಯದ ಸಿಎಂ ಈ ಸಂದರ್ಭದಲ್ಲಿ ಭಾಗಿಯಾಗ್ತಾರೆ. ಸಿಎಂ ಡಿಕೆಶಿ, ಚಂದ್ರಬಾಬು ನಾಯ್ಡು, ಅದೇ ರೀತಿಯಲ್ಲಿ ರೇವಂತ್ ರೆಡ್ಡಿ, ಇಷ್ಟು ಜನನು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥದ್ದು. ಒಟ್ಟಿಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತುಂಗಭದ್ರಾ ಅಣೆಕಟ್ಟು ಈಗ ಆಲ್ರೆಡಿ ಒಂಥರ ಮಧುವಣಗಿತ್ತಿಯಂತೆ ಅಲ್ಲಿ ರೆಡಿ ಆಗಿರುವಂಥದ್ದು, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸರಿಸುಮಾರು 500 ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಮಧುವಣಗಿತ್ತಿಯಂತೆ ತುಂಗಭದ್ರಾ ಡ್ಯಾಂ ಇದೀಗ ರೆಡಿ ಆಗಿರುವಂಥದ್ದು. ಅಲಂಕಾರವನ್ನ ಮಾಡಲಾಗಿದೆ. ಹೂವಿನಲ್ಲಿ ಕಂಗೊಳಿಸ್ತಾ ಇದೆ ತುಂಗಭದ್ರಾ ಡ್ಯಾಂ. ಇಂದು ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಕಾರ್ಯ ನಡೆಯುತ್ತೆ. ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯಗೆ ಆಹ್ವಾನಿಸದೆ ನಿರ್ಲಕ್ಷ್ಯವನ್ನ ತೋರಲಾಗಿದೆ. ಸಿದ್ದರಾಮಯ್ಯನವ್ರನ್ನ ಆಹ್ವಾನಿಸಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಭಾಗದ ಜನ ಸಿದ್ದರಾಮಯ್ಯನವರಿಗೆ ಕೃತಜ್ಞರಾಗಿರಬೇಕು. ಸರ್ಕಾರವು ವಿಶೇಷ ಆಹ್ವಾನಿತರಾಗಿ ಕರಿಬೇಕಾಗಿತ್ತು, ಆದ್ರೆ ಕರೆದಿಲ್ಲ, ನಿರ್ಲಕ್ಷ್ಯವನ್ನ ಮಾಡಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು, ಆ ಭಾಗದ ಜನರು ಕೃತಜ್ಞರಾಗಿರಬೇಕು. ಸರ್ಕಾರ ಕೂಡ ಸಿದ್ದರಾಮಯ್ಯನವ್ರಿಗೆ ಅಫಿಷಿಯಲಿ ಕರಿಬೇಕಾಗಿತ್ತು, ಆದ್ರೆ ಕರೆದಿಲ್ಲ. ಇದೀಗ ನಿರ್ಲಕ್ಷ್ಯವನ್ನ ಮಾಡಿರುವಂತದ್ದು. ಯಾವಾಗ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡ್ತಾರೆ, ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ, ಆ ಸಂದರ್ಭದಿಂದ ಇದುವರೆಗೂ ಕೂಡ ಎಲ್ಲೋ ಒಂದು ಕಡೆ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಸೈಡ್ ಲೈನ್ ಆಗ್ತಿದ್ದಾರೆ ಅಂತ ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು. ಇತ್ತೀಚೆಗಷ್ಟೇ ಪರಿಷತ್ ಚುನಾವಣೆ ಆದಂತ ಸಂದರ್ಭದಲ್ಲೂ ಕೂಡ ಚುನಾವಣೆ ಆಗಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಸುರ್ಜೇವಾಲಾ ಅವರು ಇರ್ತಾರೆ, ಡಿಕೆಶಿ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಕೂಡ ತೆಗೆದುಕೊಂಡಿಲ್ಲ. ಅವರಲ್ಲಿಗೆ ಹೋಗಿಲ್ಲ ಬಿಡಿ, ಅವರ ಹೆಸರನ್ನು ಕೂಡ ತೆಗೆದುಕೊಳ್ಳಿಲ್ಲ. ಅಂತಹ ನಿರ್ಲಕ್ಷ್ಯವನ್ನು ಮಾಡಿರುವಂತದ್ದು. ಹಲವು ವಿಚಾರಗಳು ಇದೇ ರೀತಿಯಾಗಿ ಮುನ್ನೆಲೆಗೆ ಬಂದಿದೆ. ಸಿದ್ದರಾಮಯ್ಯನವರು ಯಾಕೋ ಪಕ್ಷದಲ್ಲಿ ಸೈಡ್ ಲೈನ್ ಆಗ್ತಿದ್ದಾರೆ. ಅಹಿಂದ ನಾಯಕ ಅಂತ ಹೆಸರನ್ನ ಗಳಿಸಿದಂಥವ್ರು, ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು, ದಾಖಲೆ ಪ್ರಮಾಣದಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡಿದ್ರು, ದಾಖಲೆ ಪ್ರಮಾಣದಲ್ಲಿ ಸಿಎಂ ಆಗಿ ಆಡಳಿತವನ್ನ ಮಾಡಿದ್ರು. ಆದ್ರೆ ಡಿಕೆಶಿ ಮುಖ್ಯಮಂತ್ರಿ ಆದ ಬಳಿಕ ಸಿದ್ದರಾಮಯ್ಯನವ್ರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು. ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತುಂಗಭದ್ರಾ ಡ್ಯಾಂ ಲೋಕಾರ್ಪಣೆ ಕಾರ್ಯ ಇದೆ ಎಂದು, ಆದ್ರೆ ಸಿದ್ದರಾಮಯ್ಯನವರನ್ನ ಕರೆದಿಲ್ಲ. 19ನೇ ಗೇಟ್ ಅನ್ನ ಮುರಿದು ಅಪಾರ ಪ್ರಮಾಣದ ನೀರು ವ್ಯರ್ಥ ಆಗ್ತಿದ್ದಂತಹ ಸಂದರ್ಭದಲ್ಲಿ ತಕ್ಷಣವೇ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗತ್ತೆ. ಕಾರ್ಯಪ್ರವೃತ್ತರಾಗಿ 7 ದಿನದಲ್ಲಿ 19ನೇ ಗೇಟ್ ಅನ್ನ ಪುನಃ ಸಿದ್ಧ ಮಾಡಿ ಅಳವಡಿಸಿ ರೈತರನ್ನ ಅಂದ್ರೆ ನಿಟ್ಟುಸಿರು ಬಿಡುವಂತಹ ಕೆಲಸವನ್ನ ಕೂಡ ಸಿದ್ದರಾಮಯ್ಯನವರಿದ್ದಂತಹ ಸಂದರ್ಭದಲ್ಲಿ ಮಾಡಿರ್ತಾರೆ. ಈಗ 33 ಗೇಟ್ಗಳನ್ನ 51 ಕೋಟಿ ವೆಚ್ಚದಲ್ಲಿ ಹೊಸದಾಗಿ ನಿರ್ಮಿಸಿ ಲೋಕಾರ್ಪಣೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನ ಕಡೆಗಣಿಸಲಾಗಿದೆ. ಆ ಭಾಗದ ಜನರು ಕೃತಜ್ಞರಾಗಿರ್ಬೇಕಾಗಿತ್ತು, ಆದ್ರೆ ಇಲ್ಲ. ಆ ಒಂದು ಸಂದರ್ಭದಲ್ಲಿ 19ನೇ ಗೇಟ್ ಅಷ್ಟು ಆಳಾಗಿತ್ತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮುತುವರ್ಜಿನ ವಹಿಸಿ ಆ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಶ್ಯಾಮ್ ಸುಂದರ್ ಸಂಪರ್ಕದಲ್ಲಿದ್ದಾರೆ. ಶ್ಯಾಮ್ ಸುಂದರ್, ಒಂದ್ ಕಡೆನಲ್ಲಿ ಈ ಒಂದು ಸಂದರ್ಭದಲ್ಲಿ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ತುಂಗಭದ್ರಾ ಅಣೆಕಟ್ಟು, ಆದ್ರೆ ಸಿದ್ದರಾಮಯ್ಯನವ್ರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಈಗ ತುಂಗಭದ್ರಾ ಜಲಾಶಯ ಏನು ಇದೆ, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ರಾಜ್ಯಗಳಲ್ಲದೆ
ನಮ್ಮ ರಾಜ್ಯದ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಾಡಿ ಆಗಿದೆ. ಸುಮಾರು 45 ಲಕ್ಷ ಎಕರೆಯಷ್ಟು ಪ್ರದೇಶಕ್ಕೆ ನೀರನ್ನು ಉಣಿಸುವಂತದ್ದು. ಇದು ಒಂದು ಗೇಟ್ 19ನೇ ಕ್ರಸ್ಟ್ ಗೇಟ್ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಅದು ಮುರಿದು ಹೋಗಿತ್ತು. ಹೀಗಾಗಿ ಅದನ್ನ ನವೀಕರಣ ಮಾಡಬೇಕು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗಿತ್ತು. ಡ್ಯಾಮ್ ತಜ್ಞ ಕನ್ನಯ್ಯನಾಡ್ ಅವರ ಸಲಹೆ ಮೇರೆಗೆ ಕೇವಲ ಒಂದು ಗೇಟ್ ಮಾತ್ರ ಅಲ್ಲ, ಎಲ್ಲಾ ಒಂದು 33 ಕ್ರಸ್ಟ್ ಗೇಟ್ಗಳನ್ನ ಕೂಡ ಬದಲಾಯಿಸುವ ಒಂದು ಕೆಲಸವನ್ನ ನಿರ್ಧಾರವನ್ನ ಸರ್ಕಾರ ಕೈಗೊಂಡಿತ್ತು. ಈಗಾಗಲೇ ಆ ಒಂದು ಕೆಲಸ ಆಗಿದೆ ಕೂಡ ಯಶಸ್ವಿಯಾಗಿ. ಇವತ್ತು ಉದ್ಘಾಟನೆ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂತ ಗಣ್ಯರಲ್ಲಿ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಇದ್ದಾರೆ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆದಂತಹ ಚಂದ್ರಬಾಬು ನಾಯ್ಡು ಅವರಿದ್ದಾರೆ, ತೆಲಂಗಾಣದ CM ರೇವಂತ್ ರೆಡ್ಡಿ ಅವರು, ನಮ್ಮ ರಾಜ್ಯದ CM ಆದಂತಹ DK ಶಿವಕುಮಾರ್ ಅವರ ಜೊತೆಗೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಕೊಪ್ಪಳದ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಮತ್ತು ಅವರ ಒಂದು ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು. ಯಾಕಂದ್ರೆ ಪ್ರಮುಖವಾದ ಒಂದು ನಿರ್ಧಾರವನ್ನು ಕೈಗೊಳ್ಳುವಲ್ಲಿ ಇಂದಿನ ಸರ್ಕಾರದ CM ಆದಂತ ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರ ಬಹಳ ಪ್ರಮುಖವಾಗಿತ್ತು. ಆದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಔಪಚಾರಿಕವಾಗಿ ಆದರೂ ಕೂಡ ಅವ್ರನ್ನ ಕರೆದಿಲ್ಲ ಅಂತಕ್ಕಂಥ ಬೇಸರವನ್ನ ಅಲ್ಲಿಯ ಒಂದು ಕಾಂಗ್ರೆಸ್ ಕಾರ್ಯಕರ್ತರು, ವಿಶೇಷವಾಗಿ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಈ ಒಂದು ಕ್ರಮವನ್ನ ಹೇಳಿದ್ರು. ಈ ರೀತಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದನ್ನೆಲ್ಲ ಗಮನಿಸಿದ್ರೆ ಸಿದ್ದರಾಮಯ್ಯನವರಿಗೆ ಕೊಡಬೇಕಾದಂತ ಗೌರವ ಕಾಂಗ್ರೆಸ್ ಪಕ್ಷ, ಈಗಿನ ಕಾಂಗ್ರೆಸ್ ಸರ್ಕಾರ ಮರ್ತಿದ್ಯಾ ಅಥವಾ ಬೇಕಂತಲೇ ಇದನ್ನ ಈ ರೀತಿ ಮಾಡಲಾಗಿದೆಯಾ ಅಂತಕ್ಕಂಥ ಅನುಮಾನಗಳು ವ್ಯಕ್ತವಾಗ್ತದೆ. ಯಾವುದೇ ರೀತಿಯಾದಂತ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಅವರು ಇಲ್ಲ ಅಂದ್ರೂ ಕೂಡ ಅವರು ಈಗ ಶಾಸಕರು. ಇಂದಿನ ಧನ್ಯವಾದಗಳು ಶಾಂತಕುಮಾರ್ ಹೆಚ್ಚಿನ ಮಾಹಿತಿಗಾಗಿ.